ಎಲೆಕ್ಟ್ರಾನಿಕ್ ಸಿಟಿ ಅಸೋಸಿಯೇಷನ್ ವತಿಯಿಂದ ಮೊಟ್ಟ ಮೊದಲನೇದಾಗಿ ಎಲೆಕ್ಟ್ರಾನಿಕ್ ರಿಲೇಟೆಡ್ ಟೆಕ್ ಸಮ್ಮಿಟ್ ಮಾಡ್ತಾ ಇದ್ದಾರೆ. ಇದು ಮುಂದಿನ ತಿಂಗಳು 26ನೇ ತಾರೀಕು, ಜುಲೈ 26ನೇ ತಾರೀಕು ನಡೆಯಲಿದೆ. ಇದರಲ್ಲಿ ಸುಮಾರು ಭಾಗಗಳಿಂದ ವಿದೇಶಗಳಿಂದಲೂ ಕೂಡ ಸ್ಪೀಕರ್ಸ್ ಬಂದು ಎಲೆಕ್ಟ್ರಾನಿಕ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಏನೇನು ಇನ್ನೋವೇಷನ್ಸ್ ಆಗಿದೆ ಅದರ ಬಗ್ಗೆ ತಿಳಿಸ್ಕೊಡಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೊಬೋಟಿಕ್ಸ್ನಲ್ಲಿ ಏನೇನು ತಾಂತ್ರಿಕ ಬೆಳವಣಿಗೆಗಳಾಗಿದೆ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿ ಪ್ರಾಡಕ್ಟ್ ಡಿಸೈನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಇದನ್ನೆಲ್ಲ ತಿಳಿಸ್ಕೊಡಲಿದ್ದಾರೆ. ಈ ಸಮ್ಮಿಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಇದರ ಮುಖ್ಯ ಉದ್ದೇಶ ಮತ್ತು ಏನು ನ್ಯೂಸ್ ಸರ್ ಈ ಸಮ್ಮಿಟ್ ಮುಖಾಂತರ ಯಾರ್ಯಾರು ಹೊಸದಾಗಿ ಸ್ಟಾರ್ಟಪ್ ಮಾಡಲಿಕ್ಕಿದ್ದಾರೆ ಮತ್ತು ಈಗ ಪ್ರಾಡಕ್ಟ್ ಡಿಸೈನ್ಸ್ ಮಾಡ್ತಾ ಇರೋರು ಕೂಡ ಬೇರೆ ಬೇರೆ ಪ್ರಾಡಕ್ಟ್ಸ್ ಯಾವ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಮಾಡ್ಬೋದು, ಹೊಸ ತಾಂತ್ರಿಕವನ್ನು ಉಪಯೋಗಿಸ್ಕೊಂಡು ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿ 4.0 ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ಮಾಡುವುದಂತ ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ. ಕಂಪ್ನೀಸ್ ಎಲ್ಲರೂ ಕೂಡ, ಕಂಪ್ನೀಸ್ ಇರಲಿ ಇಂಡಿವಿಜುವಲ್ಸ್ ಇರಲಿ ಯಾರೇ ಇದ್ದರೂ ಕೂಡ ಈ ಸಮ್ಮಿಟಲ್ಲಿ ಭಾಗವಹಿಸಿ ತಮ್ಮ ನಾಲೆಡ್ಜನ್ನು ಇನ್ನೂ ಕೂಡ ಅಭಿವೃದ್ಧಿಪಡಿಸಿಕೊಂಡು ಒಳ್ಳೆಯ ಪ್ರಾಡಕ್ಟ್ ಮಾಡಿ ದೇಶದ ಬೆಳವಣಿಗೆ ಮತ್ತು ಎಲ್ಲರ ಮಾನವನ ಬೆಳವಣಿಗೆಗೆ ಚೆನ್ನಾಗಿ ಮಾಡಬೇಕಂತ ನನ್ನ ಭಾವನೆ, ನನ್ನ ಆಸೆ. Than just an event, it's a mode to bring together all the innovators, all the young innovators, which is from college students, right from first engineering students to startups who have spent 2 years in the industry. So the reason VSD is conducting, VSD along with IIT Bangalore are conducting this hackathon is because we have connects close to till now. We have founded in 2011 and we have trained close to 100,000 students across 154 countries. So out of that, we are trying to bring at least 54% of this entire crowd is from Karnataka. So we are trying to see if all these 54% participants, which close to about 50,000 students, let's see if we can bring them all together on one platform, take their idea to product, and then let's see if we are able to build the products for our country. So we want to become the Arduino of products, and it will be starting from LCR Tech Hub. Thank you so much.